ಕೆಪಿಟಿಸಿಎಲ್ ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರ ಆಕ್ರೋಶ. ನಗರದ ನ್ಯಾಯಾಲಯದ ಮುಂಭಾಗ ಇರುವ ಉದ್ಯಾನವನದಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರೆಲ್ಲ ಸೇರಿ ಕೆಪಿಟಿಸಿಎಲ್ ಅಧಿಕಾರಿಗಳು ರೈತರಿಗೆ ವಿದ್ಯುತ್ ಕಂಬ ನಿಲ್ಲಿಸಲು ಭೂಮಿ ಬಿಡುವಂತೆ ಆದೇಶಿಸಿರುವುದರ ವಿಚಾರಕ್ಕೆ ಸಂಬಂಧಿಸಿದಂತೆ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ರೈತ ಮುಖಂಡರು ಕಡಕೋಳದಿಂದ ಬಸ್ತಿಪುರದವರೆಗೆ ಹೈಟೆನ್ಷನ್ ವೈಯರ್ ಹಾಕಲು ರೈತರಿಗೆ ಭೂಮಿ ಬಿಡುವ ಸಲುವಾಗಿ ಆದೇಶಿಸಿದ್ದು, ಇದು ಅವೈಜ್ಞಾನಿಕವಾಗಿದ್ದು, ಇದರಿಂದ ರೈತರಿಗೆ ಅನಾನುಕೂಲವಾಗಿದ್ದು, ರೈತರು ಮನೆ ಮಠ ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಭೂಮಿ ಬಿಟ್ಟುಕೊಡುವ ವಿಚಾರವನ್ನ ಕಾನೂನು ಪ್ರಕಾರ ಕೇಳದೆ ಹಲವು ಏನು ತಿಳಿಯದ ರೈತ ಮುಖಂಡರಿಗೆ ಜೀವ ಬೆದರಿಕೆ ಹಾಕಿ ಎದುರಿಸುವ ಮೂಲಕ ಅಧಿಕಾರಿಗಳು ದರ್ಪ ತೋರಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕೆಪಿಟಿಸಿಎಲ್ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. 400 ಕೆವಿ ಹೈಟೆನ್ಷನ್ ವೈರ್ ಅನ್ನು ಹಾಗೂ ವಿದ್ಯುತ್ ಕಂಬದ ಟವರ್ ಅನ್ನು ನಿಲ್ಲಿಸುವ ಸಲುವಾಗಿ ರೈತರಿಗೆ ಭೂಮಿ ಬಿಟ್ಟುಕೊಡುವಂತೆ ಆದೇಶ ಹೊರಡಿಸಿದ್ದು, ಇದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಇಲಾಖೆ ರೈತರಿಗೆ ನೀಡಿಲ್ಲ. ಒಂದು ಕಂಬ ನಿಲ್ಲಿಸಿ ವೈರನ್ನು ಎಳೆದರೆ ಕಂಬ ಮತ್ತು ವೈರಿನ ಸುತ್ತಮುತ್ತ 26 ಮೀಟರ್ನಷ್ಟು ಭೂಮಿ ರೈತರಿಗೆ ನಷ್ಟವಾಗುತ್ತಿದೆ. ಒಟ್ಟಾರೆ 2.5 ಎಕರೆಯಷ್ಟು ಭೂಮಿ ನಷ್ಟವಾಗಿರುವುದರಿಂದ ರೈತರು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ. ರೈತರಿಗೆ ಸೂಕ್ತ ಪರಿಹಾರ ನೀಡದಿದ್ದರೆ ಕೆಪಿಟಿಸಿಎಲ್ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಹೋರಾಟವನ್ನು ಹಾಗೂ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಕೊಡಲೇಬೇಕಂದ್ರೆ ತುಂಬ ಒತ್ತಾಯ ಮಾಡ್ತಾವ್ರೆ. ನಾವು ಎಲ್ಲ ರೈತರು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಈ ಥರ ಜಮೀನಿಂದ ನಮ್ಗೆ ಯಾರಿಗೂ ಜಮೀನು ಕೊಡ್ಲಿಕ್ಕೆ ಬರಲ್ಲ. ಕಾರಣ ಏನು? ಇದೇ ಜಮೀನು ನಮ್ಗೆ ಅಷ್ಟೇ, ಇನ್ನು ಬೇರೆ ವ್ಯವಸಾಯ ಮಾಡಲಿಕ್ಕೂ ಜಾಗ ಇಲ್ಲ. ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಜಮೀನು ಹಾಕಲೇಬೇಕು ಅಂತ ಬಂದು ಹಾಕಿದ್ರೆ ವ್ಯವಸಾಯ ಮಾಡೋಕ್ಕಾಗಲ್ಲ, ಒಂದು ಕಂಬ ನೆಡೋಕ್ಕಾಗಲ್ಲ, ಒಂದು ತೆಂಗು ನೆಡೋಕ್ಕಾಗಲ್ಲ, ಯಾವುದೇ ಥರ ವ್ಯವಸಾಯ ಮಾಡೋಕ್ಕೆ ಬರಲ್ಲ ಅಂತ ನಾವು ಎಲ್ಲ ರೈತರ ಪರವಾಗಿ ನಾವು ಜಮೀನ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಇದು ಎಲ್ಲ ರೈತರು ಒಮ್ಮತದಿಂದ ಹೇಳ್ತಾರೆ ಅಂತದೆ ಸರ್. ಉದ್ದೇಶ ನಮ್ಮ ರೈತರು ಒಗ್ಗೂಡಿ ಸೇರಿ ನಾವು ಮಾತಾಡ್ಕೊಂಡು ಮುಂದೆ ಚರ್ಚೆ ಮಾಡಿ ಸರ್ಕಾರಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಡೋಂತ ಸೇರ್ಕೊಂಡಿದ್ವಿ ಸರ್. ಅಲ್ಲಿ 135 ಕಂಬ ಅಂತ ಹೇಳ್ತಾ ಇದ್ದಾರೆ ಸರ್. ಅದರಲ್ಲಿ 135 ಕಂಬದಲ್ಲಿ ಕೆಲವೊಂದು ಸಾರಿ ಬಂದು ಯಾವುದೇ ಥರ ಮಾಹಿತಿ ಕೊಡೋದ ರೈತರಿಗೆ ಗುಂಡಿ ಹೊಡಿತಾ ಇದ್ದಾರೆ. ಅದು ರೈತರ ಗುಂಡಿಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಪ್ರತಿಯೊಬ್ಬ ರೈತರಿಗೂ ಮಾಹಿತಿ ಕೊಟ್ಟಿಲ್ಲ. ಏಕಾಏಕಿ ಬರ್ತಾರೆ, ಗುಂಡಿ ಹೊಡಿತಾರೆ. ನಾವು ರೈತರು ಕೇಳ್ಕೊತೀವಿ, ರೈತರು ಹೋಗ್ತಾರೆ, ಎಲ್ಲ ಮುಚ್ಚಿಬಿಡ್ತಾರೆ. ಇದಕ್ಕೇನಾಗ್ತದೆ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಪ್ರತಿ ಸಾರಿ ಬರೋದು ರೈತರ ನೆಮ್ಮದಿ ಹಾಳು ಮಾಡೋದು, ನಿದ್ದೆ ಮಾಡೋಂಗಿಲ್ಲ, ಬಿಡೋಂಗಿಲ್ಲ, ಈ ಥರ ತೊಂದರೆ ಆಗ್ತಾಯಿದೆ. ನಾವು ಉದ್ದೇಶಪೂರ್ವಕವಾಗಿ ಜಮೀನ ಕೊಡ್ಲಿಕ್ಕೆ ಬರಲ್ಲ ಆಯಿತಾ. ಪ್ರತಿ ಸಾರಿ ಬರ್ತಾರೆ, ಗುಂಡಿ ತೆಗಿತಾರೆ, ನಾವು ರೈತರ ಮುಚ್ಚಿಬಿಡೋದು, ಆಮೇಲೆ ಪುನಃ ನಮ್ಮ ಟಾರ್ಗೆಟ್ ಮಾಡೋದು, ಇನ್ಸ್ಪೆಕ್ಟ್ರಿಗೆ ಹೋಗಿ ಹೇಳೋದು, ಅವ್ರು ಕೇಳಿಸೋದು, ಇವ್ರು ಕೇಳಿಸಿ ಈ ಥರ ಮಾಡ್ತಾಯಿದ್ದಾರೆ ಸರ್. ದಯವಿಟ್ಟು ನಮಗೆ ಜಮೀನು ಕೊಡ್ಲಿಕ್ಕೆ ಬರಲ್ಲ. ದಯವಿಟ್ಟು ನೀವು TV ಮಾಧ್ಯಮದವರು ನಮಗೆ ಸಹಕಾರ ಮಾಡಿ. ಸುಮಾರು ಒಂದು 60-70 ಊರು ಬರ್ತಾರೆ ಸರ್. ಅದರಲ್ಲಿ 133 ಕಂಬ ಬರುತ್ತೆ. ಕಂಬಗಳು 133 ಅಂದರೆ ಲೈನ್ ಹೋಗ್ಬೇಕಾದ್ರೆ ಎಷ್ಟು ಲೈನ್ ಹೋಗುತ್ತೆ ಹೇಳಿ ಸರ್. ಎಲ್ಲ ನಮ್ಮ ರೈತರು ಬಂದವರಿಗೂ ನಿಮ್ಮ TV ಮಾಧ್ಯಮ ನಮ್ಮನ್ನು ವಂದನೆಗಳು. ನಾವೇನು ಅಂತ ಕೇಳ್ಕೊಳ್ಳೋದು ಅಂದರೆ ನಮ್ಮ ರೈತರುಗಳಿಗೋಸ್ಕರ. ಈಗ ಬೈರೇಗೌಡರು ಹೇಳಿದ್ರು, ಸಣ್ಣ ಪುಟ್ಟ ಒಂದಷ್ಟು ಅಗಲ ನಮ್ಮ ಅಪ್ತಿರೋ ನಮ್ಮ ತಾತಿರು ಕೊಟ್ಟಿರೋ ಜಮೀನು ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ. ಅದರಲ್ಲಿ ಅವ್ರು ಹೈಟೆನ್ಷನ್ ಪವರ್ ವೈರ್ ತರಬೇಕು ಅಂತ ಅವ್ರ ಉದ್ದೇಶವಾಗಿ ಅವರು ನೋಟಿಸ್ ಇಶ್ಯೂ ಮಾಡವ್ರೆ. ಆ ಉದ್ದೇಶಕ್ಕೋಸ್ಕರ ಈಗ ನಾವೆಲ್ಲ ಸೇರಿ ನಮಗೆ ಬೇಡಿ ಪಕ್ಕದಿಂದ ಒಂದು ವ್ಯವಸ್ಥೆ ಮಾಡಿಕೊಡಿ, ನಮಗೆ ರೈತರಿಗೂ ಜಮೀನು ಬಿಟ್ಕೊಡಿ. ಈಗ ನಮ್ಮ ಮಕ್ಕಳು ಮೊಮ್ಮಕ್ಳಿಗೆ ಅದೇ ಜೀವನ. ಈಗ ಎಲ್ಲಿದೆ ಮೈಸೂರು ತಾಲೂಕಲ್ಲಿ ಭೂಮಿ? ಈಗ ಎಲ್ಲೋದ್ರೂ ಕೋಟಿಗಟ್ಟಲೆ ಹೇಳ್ತಾರೆ. ನಾವು ಈ ಭೂಮಿ ಕೊಪ್ಪಿಟ್ಟು ನಾವು ಎಲ್ಲಿ ಹೋಗೋದು? ಯಾವ ಕಾಡಿಗೆ ಹೋಗಬೇಕು? ಇಲ್ಲಿರೋದಕ್ಕೇ ಪ್ರಾಣಿಗಳು ಕಾಟ ಸ್ಟಾರ್ಟ್ ಆಗಿದ್ದಾವೆ. ಇನ್ನು ನಾವು ಬೇರೆ ಕಾಡಿಗೆ ಹೋಗೋಕ್ಕಾಯ್ತದೆ? ನಮ್ಮ ಮಕ್ಳುಗಳು ಹೋಯ್ತವೆ, ಯಾರೂ ಹೋಗಲ್ಲ. ಆ ಉದ್ದೇಶಕ್ಕೋಸ್ಕರ ನೀವು ಒಂದನ್ನು ನಮಗೆ ಇದನ್ನು ಬಿಡಿಸ್ಕೊಡಿ ಅಂತ ಕೇಳ್ಕೊಳ್ಳಿ ಸರ್. ಈಗ ಅವರು ಭೂಮಿ ಬೇಕಲ್ಲ, ಹೈಟೆನ್ಷನ್ ಹೋಗುತ್ತೆ ಅಂತಾರಲ್ಲ. ಮೊದಲೇ ನಮ್ಮ ಜಮೀನಲ್ಲಿ 2 ಹೈಟೆನ್ಷನ್ ಹೋಗಿದೆ. ಅದನ್ನು ಪರಿಶೀಲನೆ ಮಾಡಿ ಬಂದು ನೋಡಿ ಅಂದರೆ ಇವ್ರು ಏಕದಮ್ ನೋಟಿಸ್ ಕೊಟ್ಬಿಟ್ಟಿದ್ದೀವಿ, ನೀವು ಇದು ಮಾಡ್ತೀವಿ ಅಂದರೆ ಏನು ಅರ್ಥ? ಇದು ಕಡ್ಕೊಳ. ಅದೇ ಇದಕ್ಕೆ ನಾವು ಜಮೀನು ಕೊಡೋಲ್ಲ. 2 ಕೊಟ್ಟಿದ್ದೀವಲ್ಲ, ಇನ್ನೂ ಏನು ಕೊಡಬೇಕು? ಬಂದಿದ್ದ ಮನೆ ಫೋನ್ ಮಾಡಿದ್ದ ಅವನು, ಹಿಂಗೆ ಬಂದಿದೆ, ನೀವು ತಗೋಬೇಕು, ಹೆಂಗಾರ ಕೆಲಸ ಮಾಡ್ತೀವಿ ಅಂತ. ಮೊನ್ನೆ ನಮ್ಮ ಪಕ್ಕದ ರೈತರದ್ದು ಜಮೀನಲ್ಲಿ ನೋಟಿಸು ಕೊಟ್ಟಿಲ್ಲೇ ಎಲ್ಲ ಅಗದು ಬಿಟ್ಟು ಗಲಾಟೆ ಮಾಡಿದ್ದಾರೆ. ಹಾಂ, ಸುಮಾರು ಊರಿಗೆ ತೊಂದರೆ ಆಗಿದ್ದಾರೆ. 2 ತಿಂಗಳಾಯ್ತು ಅದು ಹಿಂದೆ ಮೀಟಿಂಗ್ 4 ತಿಂಗಳು. ಈಗಾಗಲೇ ಕಳೆದ 4 ತಿಂಗಳ ಹಿಂದೆಯೇ ಒಂದು ಪತ್ರಿಕಾಗೋಷ್ಠಿ ನಡೆಸಿ ರೈತರ ಜಮೀನು ಮೇಲೆ ಹಾದು ಹೋಗೋಂಥ ವಿದ್ಯುತ್ ಕಂಬಗಳಿಗೆ
ಸೂಕ್ತವಾದ ಪರಿಹಾರ ಕೊಡಬೇಕು. ಗುಂಡಿ ತೆಗೆಯೋ ಜಾಗಕ್ಕೆ ಮಾತ್ರ ಪರಿಹಾರ ಅಲ್ಲ, ಹಾದು ಹೋಗೋ ಮಾರ್ಗಕ್ಕೂ ಪರಿಹಾರ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಜಿಲ್ಲಾಡಳಿತಕ್ಕೆ ಮಾಡಿದ್ದು. ಇದುವರೆಗೂ ಕೂಡ ಜಿಲ್ಲಾಡಳಿತ ಆಗ್ಬೋದು, ಚೆಸ್ಕಾಂ ಆಗ್ಬೋದು, ಒಂದು ರೈತರ ಸಂಪರ್ಕ ಸಭೆಯನ್ನು ಕರೆದು ಚರ್ಚಿಸುವಂಥ ಕೆಲಸಕ್ಕೆ ಮುಂದಾಗಲೇ ಇಲ್ಲ. ಇದುವರೆಗೂ ಬರೀ ಎಲ್ಲೋ ಒಂದು ಕಡೆ ಕೂತು ರೈತರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ವಾಟ್ಸಪ್ ಮೂಲಕ ಕಳಿಸಿ, ಆ ವಾಟ್ಸಪ್ ಸಂದೇಶವನ್ನೇ ಇವರು ಪತ್ರ ಅಂತ ಪರಿಗಣಿಸಬೇಕು ಅಂತ ಹೇಳಿ ಖುದ್ದಾಗಿ ರೈತರನ್ನ ಸಭೆಯನ್ನು ಆಯೋಜನೆ ಮಾಡಬೇಕಾಗಿತ್ತು. ಇಷ್ಟರೊಳಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಆ ನಿರ್ಲಕ್ಷ್ಯ ಕಾರಣದಿಂದ ರೈತರು ಭೂಮಿ ಕೊಡೋದಕ್ಕೆ ಒಂದು ಕಡೆ ಮುಂದಾದರೂ ಕೂಡ ಅವ್ರಿಗೆ ಸರಿಯಾದ ಒಂದು ಪರಿಹಾರವನ್ನು ಕೊಡಬೇಕು. ಇವತ್ತಾಗಲೇ ಮೈಸೂರು ಸುತ್ತಮುತ್ತ ಇರುವಂಥ ವಿದ್ಯುತ್ ಮಾರ್ಗ ಏನು ಹಾದು ಹೋಗ್ತಾ ಇದೆ, ತುಂಬ ಬೆಲೆ ಬಾಳುವಂಥ ಜಾಗಗಳದು, ನಿವೇಶನಗಳಾಗಿ ಪರಿವರ್ತನೆ ಆಗುವಂಥ ಜಾಗಗಳದು. ಆ ಜಾಗದಲ್ಲಿ ವಿದ್ಯುತ್ ಕಂಬ ಹಾದು ಹೋದರೆ ಬರೀ ಒಂದು ವಿದ್ಯುತ್ ಕಂಬ ಹಾದೋಗುತ್ತೆ ಅನ್ನೋಂಥದ್ದನ್ನು ಅವ್ರು ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಅದರ ಅಕ್ಕಪಕ್ಕದಲ್ಲಿ ಸುಮಾರು 26 ಮೀಟ್ರುಗಳಿಗೂ ಹೆಚ್ಚು ಜಾಗವನ್ನು ಯಾವುದೇ ವಸತಿ ಉದ್ದೇಶಕ್ಕಾಗಲಿ ಮರಗಿಡಗಳನ್ನ ಬೆಳೆಸೋದಕ್ಕಾಗಲಿ ಅವಕಾಶ ಇರೋದಿಲ್ಲ. ಇದನ್ನು ಸರಿಯಾಗಿ ರೈತರಿಗೆ ಮಾಹಿತಿ ಕೊಡದೆ ತಪ್ಪುದಾರಿಗೆ ಎಳೆದು ಬರೀ ವಿದ್ಯುತ್ ಕಂಬ ಹಾದು ಹೋಗೋವಂಥ ಮಾರ್ಗಕ್ಕೆ ಸಂಪೂರ್ಣವಾಗಿ ಪರಿಹಾರ ಕೊಡದೆ ಬರೀ ವಿದ್ಯುತ್ ಕಂಬ ನೆಡುವಂಥ ಭೂಮಿಗೆ ಮಾತ್ರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಸರಿಯಾದದ್ದಲ್ಲ. ಯಾಕೆಂದರೆ ಒಬ್ಬ ರೈತನ ಜಮೀನು ಮೇಲೆ ವಿದ್ಯುತ್ ತಂತಿ ಹಾದು ಹೋದರೆ ಆ ಜಾಗದಲ್ಲೂ ಕೂಡ ಅವರು ಮರಗಿಡಗಳನ್ನ ಬೆಳೆಸೋಕ್ಕಾಗಲಿ ವಸತಿಯನ್ನು ನಿರ್ಮಾಣ ಮಾಡೋಕ್ಕಾಗಲಿ ಬರೋದಿಲ್ಲದೆ ಇರೋ ಕಾರಣ ಸಂಪೂರ್ಣವಾಗಿ ಭೂಮಿಗೆ ಸರಿಯಾದ ಸೂಕ್ತವಾದ ಪರಿಹಾರವನ್ನು ಕೊಟ್ಟು ಒಬ್ಬ ಕುಟುಂಬದ ಸದಸ್ಯರಿಗೆ ಒಂದು ಉದ್ಯೋಗವನ್ನು ಕೊಡಬೇಕು. ಆ ಮೂಲಕ ರೈತರಿಗೂ ಬೆಳಕಾಗಬೇಕು ಅನ್ನೋಂಥದ್ದನ್ನು ನನ್ನ ಒತ್ತಾಯ.